ಬನ್ನೂರಿನ ಹೋಬಳಿ ಬಿಸಿಹಳ್ಳಿ ಟಿಎಸ್ಪುರ ತಾಲೂಕು. ಜಯರಾಮು ಅನ್ನುವಂಥವರ ಮಗನಾದ ನಾಗೇಂದ್ರ ಎಂಬಾತ ಮನನೊಂದು ನೇಣಿಗೆ ಶರಣಾಗಿರುವಂತಹ ಘಟನೆ ನಡೆದಿದೆ. ಅಂಕಿತಾ ಎಂಬ ಹುಡುಗಿ ಕಾಣೆಯಾಗಿರ್ತಾರೆ. ಅವರ ಕುಟುಂಬಸ್ಥರು ಹಾಗೂ ಮಂಜುಳಾ ಇನ್ ಮುನಿಗೌಡ ನಾಗೇಂದ್ರರನ್ನ ಅವರ ಮನೆಯ ಬಳಿಯಲ್ಲಿ ನಿಂದಿಸಿ ನಾಗೇಂದ್ರ ಅವರನ್ನ ಕೂಡಿ ಹಾಕಿ ನನ್ನ ಮಗಳು ಎಲ್ಲಿ ಅಂತ ಹೇಳಿ ಹುಡುಗನಿಗೆ ಹೊಡೆದು ಹಿಂಸೆ ಕೊಟ್ಟಿರ್ತಾರೆ. ಇದರಿಂದ ಅವರ ತಾಯಿ ಹಾಗೆ ಕುಟುಂಬಸ್ಥರು ನನ್ನ ಮಗನಿಗೆ ನಿಮ್ಮ ಮಗಳ ಬಗ್ಗೆ ಏನು ಗೊತ್ತಿಲ್ಲ ಅಂತ ಹೇಳಿದಾಗ, ನಾನು ಊರಿನ ಅಧ್ಯಕ್ಷ, ನನಗೆ ಗೊತ್ತು, ನಾಳೆಯ ತನಕ ನಿಮ್ಮ ಮಗ ಊರಲ್ಲಿ ಇರಬಾರ್ದು ಅಂತ ಹೇಳಿ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮನೆಗೆ ಕಳಿಸಿರ್ತಾರೆ. ಅವರು ಮನೆಗೆ ಬಂದ ನಂತರ ಮಗ ನೇಣಿಗೆ ಶರಣಾಗಿರ್ತಾನೆ. ಬೇರೆಯವರ ಮುಖಾಂತರ ವಿಚಾರ ಗೊತ್ತಾಗಿದೆ. ಎಫ್ಐಆರ್ ಆಗಿದ್ದು ಇವರ ಬಗ್ಗೆ ತನಿಖೆಯನ್ನ ಪೊಲೀಸರು ಈಗಾಗಲೇ ಕೈಗೊಂಡಿದ್ದಾರೆ. ಆ ನೊಂದ ತಾಯಿಗೆ ನ್ಯಾಯ ಸಿಗಬಹುದು ಅಂತ ಹೇಳಿ ಅಲ್ಲಿನ ಗ್ರಾಮಸ್ಥರು ಕುಟುಂಬಸ್ಥರು ನಂಬಿಕೆಯನ್ನ ಇಟ್ಟಿದ್ದಾರೆ. ಅದೇ ಮುಂಜಾ ಸಾಲ್ತಾವನ ಆಮೇಲೆ ಉಣಿಸ್ಗಳಿದ್ ಕರ್ಕೊಂಡ್ ಬಾಳ್ಲಿಲ್ವಾ ಅಣ್ಣ ತಮ್ಮೇಲೆ ಅದೇ ಕೇಸು ತಗೊಳ್ಳಿ ಇರ್ಲಿಲ್ಲ ಸಹ ತಂದ ಬಾಳ್ಲಿಲ್ವಾ ನನ್ನಂಗೆ ಅವನು ಅಂತ ಸ್ವಲ್ಪ ಆಯ್ತು ಹೋಗ ಹುಡುಗಿ ಹುಡುಗ ಹುಡುಗಿರ್ತಾರೆ. ಆಮೇಲೆ ಕರ್ಕೊಂಡು ಮಾಡೋಕ್ಕಾಗಿಲ್ಲ ಈ ದಿವಸ ತಗೋತಂತ ಹೇಳಾಗಿಲ್ಲ. ಅಪ್ಪ ನನ್ನ ತನ್ನ ಇಚ್ಛೆಯಲ್ಲ ಅದೇ ನಾನು ಇನ್ನಷ್ಟು ಹೇಳಿ ಸುಂದರ ಬಂದು ಮಾಡಿದ ನೋವು ನೀವು ಕೊಟ್ಟನವ್ರಿಗೆ ಅಂತೇಳಿ ನಾನು ಕಮ್ಮಿ ಅಂದ್ರು ಆ ಮನೆಯೊಳಗೆ 5 ವರ್ಷ ಹುಡುಗಿ ಪೀಸರು ಮನೆಯೊಳಗೆ 5 ವರ್ಷ ಮಾತಿರ್ತ ನಮ್ಮ ಇರ್ತಾನೆ ಜಾಸ್ತಿ ಅಲ್ಲಿಗೆ ಮುನ್ಕೋದಿ 4 ಪಾಲ ಕರಿತಿರೋದು ನೋಡ್ತಾ ಇರೋದು ನೋಡೋದು ಕೆಲಸ ಅಲ್ಲೇ ಸಂತ ಮಾಡ್ತಿದ್ದ. ಅವ್ರು ಇವತ್ತೆಲ್ಲರೂ ಕಣ್ಣು ಕಾಣ್ತಿದಾರ. ಕಮ್ಮಿ ಆದ್ರೆ ನಂದು ಅವಾಗ ನಾನು ಬರಸ್ತಾರ ನಮಗೆ ಭಾಳ ಸಂಪಾದನೆ ಏನು ಮಾಡ್ತಿದ್ದೆ ಅಂದ್ರೆ ನೀವೆಲ್ಲ ತುಂಬ ತಾಡ್ತೀವಿ ನಾನು ಏನು ಮಾಡ್ಕೊಂಡು ನನ್ನ ಅಕ್ಕ ನಮ್ಮೂರೊಳಗೆ ನೀವು ಯಾರನ್ನಾರ ಕೇಳ್ಕರಿ ಒಂದು ಚಂದ ಸ್ಥಾನದಲ್ಲ ಒಬ್ಬರಿಗೆ ಸರಿ ಇಲ್ಲ ಅಂತ ಅನ್ನೋದಾದ್ರೆ ನೀವೇನು ಒಬ್ಬರಿಗೆ ಸಿಗೋದಾಗಿ ಇಲ್ಲ ಸರಿಯಾಗಿ ಅವ್ರ ಅಂತ ಇಲ್ಲಿ ಸದ್ಯ ನಮ್ಮ ಊರಲ್ಲಿ ಬೇಕಾದ್ರೆ ಬೆಂಗಳೂರು ಅವ್ರು ಸಾಗಿಸ್ಬೋದು. ನನ್ನ ಮಕ್ಕಳು ಬೇಕಲ್ಲ, ನಮ್ಮ ಬೇಕಲ್ಲ, ನಮ್ಮ ಕೆಟ್ಟದಾಗ ಇದ್ರಲ್ಲಿ ಬೋದಿಲ್ಲ ಇಂಥವ್ರ ಕಂಡ್ರೆ ಮಾತಾಡ್ತಾರೆ. ಆ ಮಟ್ಟದಲ್ಲಿ ನಾವು ಭೂಮಿ ಕೆಲಸ ಇರೋದು ಮತ್ತು ಭೂಮಿ ಕೆಲಸ ನಮ್ಮ ಮಕ್ಕಳು ಸಾಕಬೇಕು ಅಂತೇಳಿ ಊರಾಗ ರವಿಕುಮಾರ್ ಇವರೆಲ್ಲ ಸೇರ್ಕ ಮಾಡಿದ್ರು ಸರ್. ಒಳ್ಳೆಯದಾಗಿ ಬಂದಂದ್ರೆ ಸರ್ ಮೊದಲ ಕರೆ ಏನು ಮಾಡಬೇಕು ಏನು ಮಾಡಿದ್ರೆ ಮಾಡ್ರಿ ಗಾಯ ಕೇಸ ಆಗುತ್ತೆ ಏನೋ ಬಿಜಿಸಿಲ್ಲ ಸರ್. ಇಲ್ಲೇ ಕೊಳ್ತೊಂದೇದು ಬಿಜಿಸೋಕ್ಕಾಗಲ್ಲ. ಸರ್ ಅವ್ರು ಆ ಕಡೆ ನಾವೆಲ್ಲ ಆ ಕಡೆ ಮನೆ ಹತ್ರ ಬಂದಿರೋ ಊರೊಳಗೆ ನಾವು ಮಾಡ್ತೀವಿ, ಎಲ್ಲ ಮಾಡ್ತೀವಿ. ನಾವು ಯಾರು ಎಷ್ಟು ಗಂಟೆಗೆ ನಾವು 5:30 ನಾನು ಬಂದ ಪ್ರಶ್ನೆ ತಿಂಡಿ ಕೊಟ್ಬಿಟ್ಟು ಆ ಕರೀತೇನೆ, ಅವ್ನು ಒಳಗೆ ಕರೀತಾಯಿದ್ದೆ. ನಮ್ಮ ಅವ್ವ ಬಂದ, ಆಮೇಲೆ ನಮ್ಮ ಪ್ರಶ್ನೆ ಮಕ್ಕಳು ಆಮೇಲೆ ನಮ್ಮ ಅವ್ವ ಬಂದ. ನಾವಿಬ್ಬರು ಅಲ್ಲಿ ತಗೋದು ಅಲ್ಲೆಲ್ಲ ಹಾಕ್ಬಿಟ್ಟು ಮೇವು ಹೊಡೆದಾಕ್ತೀನಿ. ನಾನೇ ಅಂದ್ಬಿಟ್ಟು ಹೊಡೆದಾಕಿದ್ನ ಇವ್ರು ಮೇವು ಹೊಡೆದ್ಬಿಟ್ಟು ಹೋದ್ಮೇಲೆ ಇವು ಊಟ ತಗೋಬೇಕು ಅಂತ ಮನೆಗೆ ಹೋಗಂತ ಹೊಡೆದಾಕಿಟ್ಟು ನಾವು ಅಂತಕ್ಕೆ ಹೋಗಿದ್ದೆವು. ಅಂತಕ್ಕೆ ಹೋದ್ಮೇಲೆ ಈಗ ನಾವಿಬ್ಬರು ಅದಕ್ಕೆ ಹೋಗಿದ್ದೆವು. ಆಮೇಲೆ ಯಾರೋ ನೋಡ್ಬಿಟ್ಟು ಫೋನ್ ಹಾಕ್ಬಿಟ್ಟು ಹಿಂಗೆ ಏನು ಅಂದಿಲ್ಲ, ನಿಮ್ಮ ಮನೆ ತಕ್ಕ ಕೊಡಿ ಅಂತ ಅಂದರು. ಅಷ್ಟೇ ಗೊತ್ತಿಲ್ಲ ಫಸ್ಟ್ ಯಾರು ನೋಡಿದ್ರೆ ಗೊತ್ತಿಲ್ಲ. ನಾಗರಾಜು ಅಂತ ಆಮೇಲೆ ಅವ್ರ ಕಡೆಯವರು ಮಾಸ್ತರಾಗಿದ್ರು ಸರ್. ಅವ್ರ ಕಡೆಯವರು ಆ ಹುಡುಗಿ ಕಡೆಯವರು ಹುಡುಗಿರು ದೊಡ್ಡವ್ರು ಇದ್ರು. ಆ ಹುಡುಗಿಯರು ಒಬ್ಬ ಅವ್ರ ಚಿಕ್ಕಪ್ಪಿರು ಪುನಃ ಅವ್ರ ಭಾವ ಒಬ್ಬ ಅವ್ರ ಭಾವ ತಮ್ಮ ಮಾಸ್ತರಾಗಿದ್ರು ಸಹ. ನಾ ತಂದಿರಲ್ಲ
ಅಣ್ಣ ತಮ್ಮದಿರು ಅವ್ರು ಯಾರು ಹೇಳಿದ್ರು ಅಷ್ಟೊತ್ತಲ್ಲಿ ಇದು 12 ಗಂಟೆ ಶುರುವಾದ್ದು ಸರ್. 12 ಗಂಟೆಲಿ ಶುರುವಾದದ್ದು ಮಧ್ಯಾಹ್ನ 12 ಗಂಟೆಲಿ ಶುರುವಾದದ್ದಕ್ಕೆ 4:30-5 ಗಂಟೆ ನಡೀತು ಸಹ. ಎಲ್ಲಿ ಅದು ಕಾಲ ಮೇಲೆ ಇರು ಸಹ ಅವಳಿ ಮರ ಅವಳಿ ಮನೇಲಿ 15 ದಿನ ಕರ್ಕೊಂಡ್ತಾರಲ್ಲ ಸರ್ ದೇವ್ರಾನು ನಮ್ಮ ಮೈಲ್ ಮನದ ಕರ್ಕೊಂಬ ಸರಿ ಮಾಡ್ತೀವಿ ಅಂತ ಯಾವತ್ತು ಅವರು. ಈಗ ನಿಮ್ಮ ಕಡೆಯವ್ರು ಯಾರೋ ಸರ್ ಆಗಿದೆ ಸ್ಟೇಷನ್ ಯಾಕೆ ಸ್ಟೇಷನ್ ಸರ್ ಇವರು ಇಲ್ಲಿ ಸರ್ ಮಾಡ್ಕೊತೀನಿ ನಾವು ಇಲ್ಲಿ ಸರ್ ಮಾಡ್ಬಿಟ್ಟು ಸ್ಟೇಷನ್ ಹೇಳಿದ್ರು ಸರ್ ಅವ್ರಿಗೆ ನಮ್ಗೆ ಹೇಳಿದ್ರು ಅದೇ ಸ್ಟೇಷನ್ ಕರ್ಕೊಳ್ಳಿ ಅಂತ ಅವರು ಹೇಳಿದ್ರು ಸರ್. ಎಲ್ಲ ಅನಾಹುತ ಆಯ್ತು ಅಂತ ನಮ್ಮ ಮಂದಿರ ಕರ್ಕೊಳ್ತಿರಲ್ಲ ಸರ್. ಈ ಗಾದೆ ಹಿಂಗ ನಮ್ಮ ಊರಲ್ಲಿ ನ್ಯಾಯ ಸರ್ ಮಾಡ್ತಾರೆ, ಈ ಗಾದರು ನ್ಯಾಯ ಮಾಡ್ತಾರೆ ಅಂತ ಕರ್ಕೊಳ್ತೀವಿ ನಾವು. ನಮ್ಮ ನ್ಯಾಯ ಮಾಡೋದು ಮಕ್ಕಳು ಉಳಿಸ್ತಾರೆ. ನನ್ನ ಮನೆಲ್ಲ ನನ್ನ ಮಗನ ಕೂಡ ಹುಡುಗಿನ ಕಳಿಸ್ತಾರೆ ವಾಸನೆ. ಆ ಹುಡುಗಿಗ 3 ತಿಂಗಳು ಬಿಮ್ಮಿಸಿ ಆಗಿನಿ. ನಾನು ಎಲ್ಲಾರ ಕಾಡಲ್ಲಿ ಇದ್ಬಿಡ್ತೀನಪ್ಪ ಕಷ್ಟಬೇಡ ಅಂತ ಬಾಯ್ಬಿಟ್ಟೆಲ್ಲ ಕೆಲಸ. ನಾವು ಏನೋ ಒಂದು ಇಲ್ಲಿ ಸರ್ ಮಾಡ್ಕೋದು ಗಂಡ ಶಾಸ್ತ್ರ ನಮಗೆ ಎಮರ್ಜೆನ್ಸಿ ಕೊಡ್ತಾರೆ ಸರ್ ಮಾಡ್ಕಮ್ಮ ಅಂತೇಳಿ ಕರೆಸ್ತಾರೆ. ನಾವು ಆ ಮಗ ಕುಂತ್ಕ ಹತ್ತಿರ ಹೆಣ್ಮಗ ಹತ್ತಿರ ಬುಣ್ಣಿಲ್ಲ ಹೆಣ್ಮಗಿಗೂ ಹೊಡದ್ನ. ಅದೇ ಮಂಜು ದರಮೇಲೆ ಮಂಜು ಆ ಹೆಣ್ಮಗಿಗೂ ಹೊಡದ್ನ. ನಮ್ಮ ಹುಡುಗ ಹೊಡ್ತವನು ಅವನಿಗೆ ದರಮೇಲೆ ಮಂಜು ಒಂದೇ ಏಟು ಹೊಡೆದಾಗ ಒಂದಲ್ಲ 3 ರೀತಿ ಸುರಿದಾಗ ಅಲ್ಲಿ ಅವ್ರ ಒಳಗೆ ಹೊಡೆದು ಬಾಯಿ ಬಂದಂಗೆಲ್ಲ ಬೋದು ಹುಚ್ಚಮ್ಮನ ಸತ್ಯ ಮಾಡ್ಸಾರ ನೀನು ಹೋಗಲ್ಲ ಅಂತ. ನೀವೆಲ್ಲ ಕಾಣು ನೀವು ಹೋಗಲ್ಲ ನಾವು ಹೋಗುದಿಲ್ಲ ಅಂತ ಸತ್ಯ ಮಾಡಲ್ಲ. ಅಲ್ಲಿಂದ ಮನೆಗೆ ಬಂದು ಇಟ್ಕೋ ಹುಡುಗಿ ಪುನಃ ನಮ್ಮ ಹೆಂಗಸರು ಫೋನ್ಗ ಹುಡುಗಿ ಪುನಃ ಫೋನ್ ಮಾಡೋದು. ಆ ಹುಡುಗಿ ನಮ್ಮ ಹುಡುಗಿ ಹೆಸರು ನನಗೆ ಹೆಸರು ಬರಲ್ಲ ಸರ್. ಆ ಹುಡುಗಿ 5 ಮಾಡಿದ ಸರ್. 4 ಇದು ಬಂದರೆ 5 ಊಟ ಕದ್ದು ಫೋನ್ ತಗೊಂಡು ಹಾಕೊಂಡು ಫೋನ್ ಮಾಡಿ ನನಗೆ ಈ ಸಿಟಿ ತಂದು ನಾನು ಏನಾದ್ರು ಮಾಡ್ಕೊಬಿಡ್ತೀನಿ ಅಂತ ಲೆಕ್ಕಾಚಾರವಾಗಿ ಆ ಹುಡುಗಿ ಮಾತು ಮಾಡೋದು. ಏನು ಆಗೋಲ್ಲ ಸುಮ್ಮನೆ ಹಿಂಗೆ ಸಂಜಯಕ್ಕೆ ಬಂದಮೇಲೆ ಒಂದಿನ ಇನ್ನೊಂದು 6 ತಿಂಗಳ ಟೈಮ್ ಮುಗಿದ್ಮೇಲೆ ಎತ್ತಗಾರ ಹೊಲಿತೈತೆ ಅಂತ ನಾವು ಮಾತಾಡೋದು. ಆಮೇಲೆ ಎಲ್ಲ ಇಷ್ಟಕ್ಕೆ ನಿಂತ್ಕೊತು ಸರ್. ಇಷ್ಟಕ್ಕೆ ನಿಂತ್ಕೊತ ಇವರು ನಾವು ಗದ್ದಗ ಹೋದ್ಮೇಲೆ ಬಂದು ಏನೋ ಮಾಡಿದ್ರು ಸರ್. ಇವರು ನಾನು 6 ಗಂಟೆಲಿ ಹೋದಾಗ ನನ್ನ ಮಗ ಹಾಲು ಕರೀತಾ ಇದ್ದ. ನನ್ನ ಹಿರಿ ಮಗ ಇಬ್ಬರು ಇದ್ರು. ಯಾರು ಹಿರಿ ಮಗ ಇಲ್ಲಿ ಸ್ವಲ್ಪ ನೋವಾಳವ್ರೆ ಏನೋ ಮಾತಾಡ್ಸೋದು ಬೇಡ ಹಾಲಾಗಿಲ್ಲ ಕರ್ಕೊಂಡಿದ್ದ ಅಧಿಕಾರಿ. ಯಾಕಂದ್ರೆ ನಾಚಿಕತನೇ ಊರೊಳಗೆ 2 ಫೋಟೋ ಮಾಡಿಸ್ಯಾವ್ರೆ ಅಂತ ಅವ್ನು ಮಾತಾಡ್ಸಿ ನಾಳೆ ಕತ್ಕೊಟ್ಟೋದಿ. ಹೊಂಟೋದ್ಮೇಲೆ ನನ್ನ ಈ ಮಗನ ಕತೆ ಬಂದ್ಮೇಲೆ ಇದೇನೋ ನಡೆದಿರುತ್ತೆ ತಂತ್ರ. ಇದು ಏನೋ ಬೇಕು ಅಂತ ಮಾಡಿರುವಂಥ ಕೆಲಸ. ನೀನು ಆ ಹುಡುಗಿದ್ದು ಸ್ಟೇಟ್ಮೆಂಟ್ ತಕ್ಕೊಂಡು ಏನು ಮಾಡಬೇಕು ಮಾಡಿ ನಮಗೆ ನ್ಯಾಯ ತೋರಿಸ್ಕೊಡ್ಬೇಕು. ನಮ್ಮ ಊರಲ್ಲಿ ಇನ್ನೊಂದಪ್ಪ ಎಲ್ಲೂ ಆಗಬಾರ್ದು ಹಿಂಗೆ ಪ್ರೀತಿಸ್ತಾರು ಗಂಡು ದೇಶದ ಮೇಲೆ ಯಾರು ಬಿದ್ದನು. ಅದೇ ಮಂಜ ದೇಶ ಆಳ್ತಾವನ ಆಮೇಲೆ ಉಣಿಸ್ಗಳಿದ್ ಕರ್ಕೊಂಡ್ಬಂದು ಬಾಳ್ನಿಲ್ವಾ ಉಣಿಸ್ಕೊಳ್ಕು ನಮ್ಮ ಉಣಿಸ್ಕೊಳ್ಳಿ ತರ ಕೊಡೋಳು ಇರಲಿಲ್ಲ ಸಹ ತಂದ ಮಾಡ್ಲಿಲ್ವಾ. ನನ್ನಂಗೆ ಅವನಿಗೆ ಅಂತ ಒಂದು ಸ್ವಲ್ಪ ಅನುಮತಿ ಕೊಡಬೇಕಲ್ವಾ. ಆಯ್ತು ಹೋಗ ಹುಡುಗಿ ತೆಗಿಯೋದು 5 ಗಂಟೆ ಹುಡುಗಿ ತೆಗಿಯೋದು. ಆಮೇಲೆ ಏನಾದ್ರು ಒಂದು ಕತೆ ಮಾಡೋಕಾಯ್ತಿಲ್ವಾ. ರಿಪೀಸ ತೆಗೆದು ಏರಾಗಿ ಹೊಡೆದಿಲ್ಲ. ಅಪ್ಪ ನಾನು ತನ್ನ ಇತ್ತೇನ ಅದೇ ಜಾಗ ಕೂತಿರೋದು. ನಾನು ಇನ್ನಷ್ಟು ನೋಡಿ ಸುಮ್ಮೀರಪ್ಪ ನೀವು ಮಾಡಿದ ನೋಗೆ ನೀವು ಕೊಟ್ಟು ನೋಗಿ ಅಂತೇಳಿ ನಾವು ನಿಲ್ಲಿಸ್ತೀವಿ. ಕಮ್ಮಿ ಅಂದರು ಆ ಮನೆ ಒಳಗೆ 5 ವರ್ಷ. ಆ ಹುಡುಗಿ ಪೀಸರು ಮನೆ ಒಳಗೆ 5 ವರ್ಷ ಮಾತಿರ್ತಾರೆ. ನನ್ನ ಮಾಡಿರ್ತಾರಲ್ಲ ಜಾಸ್ತಿ ಅಲ್ಲೇ ಉಣ್ಕೋದು ಇಲ್ಲಿ ಹಾಲು ಪಾಲ ಕರಿತಿರೋದು ನೋಡ್ತಾ ಇರೋದು ಹೇಳ್ಕೊತಾರೆ ಕೆಲಸ ಬಗ್ಗೆ ತೆಗ್ಬಿಡ್ತಿದ್ವಿ. ಅಲ್ಲೇ ಶಬ್ದ ಮಾಡ್ತಿದ್ದ. ಅವ್ರು ಇವತ್ತು ಎಲ್ಲಾರ ಕಣ್ಣು ಕಾಣ್ತಾ ಇದ್ದಾರ. ಕಮ್ಮಿ ಅಂದರು ನಂದು ಅವತ್ತು ನಾನು ಬಡಸ್ತಾನ ಇದ್ರು 4-5 ಲಕ್ಷ ರೂಪಾಯಿ ದುಡ್ಡು ಅಲ್ಲಿ ಹೋಗೋದು. ನಮ್ಮ ದುಡ್ಡು ಹೋದ ನಾನು ಕಣ್ಣು ಕಾಸು ನಂಗೆ ಈಗ ಭಾಳ ಸಂಪಾದನೆ ಏನು ಮಾಡ್ತಾಯಿದ್ದೆ ಅಂದರೆ ನೀನು ಇನ್ನೊಂದು ತಿಂಗಳು ತಡಪ ಹೇಳ್ತೀನಿ. ಇನ್ನೊಂದು ತಿಂಗಳು ಇಷ್ಟು ಹೇಳೋಕ್ಕಿಂತ ಬಂದ ವರ್ಷ ಏನು ನನಗೆ ಹೇಳಿಲ್ಲ ಅಮ್ಮ. ಏನೋ ಮಾಡ್ತಾವನಲ್ಲ ಮಾಡ್ತಾವ ನಂಗೆ ಮಾಡ್ತಾವನೆ ನಾನು ಏನು ಮಾಡ್ತಾ ಬಿಟ್ಕೊಬಂದ್ಬಿಡಿ. ಕಿರಿ ಮಗ ಇಲ್ಲ ಇನ್ನೊಬ್ಬರಿಗೆ ಯಾರಿಗೂ ಅವ್ರಿಗೂ ಆಗಿಲ್ಲ. ನನ್ನ ಮಕ್ಕ ನಮ್ಮ ಊರೊಳಗೆ ನೀವು ಯಾರನ್ನಾರ ಕೇಳ್ಕರಿ. ಒಂದು ಕೆಟ್ಟ ಸ್ಥಾನದಲ್ಲೋ ಒಬ್ಬರಿಗೆ ಸರಿ ಇಲ್ಲ ಅಂತ ಅನ್ನೋದಾದ್ರೆ ನೀವೇನು ಮಾಡಬೇಡಿ ಸೀದಾ ಒಟ್ಟಾಗಿ ನೀವು ಬಿಚ್ಕೊಪ್ಪ ಮಾಡ್ತೀವಿ. ಇಲ್ಲ ಸರಿಯಾಗಿ ಅವ್ರೆ ಅಂತ ಇದ್ದೀವಿ ಸಭೆಯಲ್ಲಿ ನಮ್ಮ ಊರಲ್ಲಿ ಬೇಕಾದ್ರೆ ಡೆಂಗೂರು ಅವ್ರು ಸಾರಿಸ್ಬಿಡು. ನನ್ನ ಮಕ್ಕಳು ಬೇಕಲ್ಲ ನಮ್ಮ ಬೇಕಲ್ಲ ನಮ್ಮ ಕೆಟ್ಟದಾಗ ಒಂದು ಇದ್ರಲ್ಲೂ ಕೂಡ ಒಬ್ಬ ಮನಸ್ಸನ್ನ ಬೋದಿಲ್ಲ. ಇಂಥವ್ರು ಕಂಡ್ರೆ ಮರುವಾದಿ ಕೊಟ್ಟು ದೂರ ನಿಂತ್ಕೊಂಡು ಏನಾರ ಮಾತಾಡಿಸ್ಬೇಕಾದ್ರೆ ನಾವು ಬೇಕಾದಾಗ ಹೋಗು ಇಂಥವ್ರದಾಗ ಯಾರ್ದಾಗ ಅವ್ರು ತಡಕ್ಕೂ ನಾವು ಗೊತ್ತಿರಲಿಲ್ಲ. ಆ ಮಟ್ಟದಲ್ಲಿ ನಾವು ಭೂಮಿ ಕೆರೆದು ಇರೋಂಥ ವಾರ ಕೂತ್ಕೊಂಡು ಮಾಡ್ಕೊಂಡು ಭೂಮಿ ಕೆರೆದು ನನ್ನ ಮಕ್ಕಳು ಸಾಕಬೇಕು ಅಂತೇಳಿ ಊರಾಗ ಶಾಲೆ ಇಲ್ಲ ಶಾಲೆ ಬಂದು ಹಣ್ಣು ಮಣ್ಣು ಮಾಡಿ ತಗೊಂಡು ಕಾಲ ಕಳೆದು ಸರ್. ಇದೆ ಸರ್ ಅದೇ ಹುಡುಗ ನಾನು ಕಡೆ ಮಾಡ್ಕೊತೀನಿ ಅಂತಂದು ಹೇಳ್ಕೊಂಡು ಇದು ಮಾಡ್ಕೊಂಡು ಮನ ಮಾಡ್ಕೊಂಡ
ಅವ್ರ ಅಣ್ಣ ಇದ್ದಾರಾ? ಈ ಕಡೆ ಬರ್ರಿ, ಸ್ವಲ್ಪ ಜಾಗ ಕಾರಣ ಎಲ್ಲ ಏನೋ ಸ್ವಲ್ಪ ವಿಚಾರವಾಗಿ ಹೇಳು. ನೀನು ಒಬ್ಬನೇ ಹೇಳ್ತಿದ್ಯಲ್ಲ, ಇಲ್ಲಿ ಯಾರು ಹೊಡೆದ್ರ ಅವ್ನ ಅಪ್ಪನೇ ಹೊಡೆದ ಇಲ್ಲಿ ಯಾರು ಕಾರಣ ಹೇಳು ಅವ್ರಿಗೆ. ಅವ್ರ ಅಣ್ಣ ಅರ್ಕೆಯವನೊಬ್ನು ಅವ್ರ ಅಣ್ಣ ಅವ್ರ ಭಾವನಂತ ನಾಗೇಂದ್ರ ಅಂತ ಅವನ ಹೆಸರು. ಅವ್ರ ದೊಡ್ಡವ ಬಾವ ಅಂದ್ರೆ ಅವನೇ ಬರೀ ಹೆಸರು ಹೇಳ್ಕೊಂಡು ಹೋಗಪ್ಪ ಸಾಕು. ರಾಜೇಗೌಡ, ರತ್ನಮ್ಮ, ರವಿಕುಮಾರ್, ಆಮೇಲೆ ರಾಗಿ ಮುದ್ನಳ್ಳಿ ಅವ್ರ ಹೆಸರು ಗೊತ್ತಿಲ್ಲ. ಇವರೆಲ್ಲ ಸೇರ್ಕೊಂಡ್ ಮಾಡಿರು ಸರ್. ಒಡನೆ ಹಾಕಿರೋದು ಅದಂತೂ ಸತ್ಯ. ನಮ್ಮ ಹೊಲ್ತಕ್ ಹೋದ್ಮೇಲೆ ಕರಿಗೆ ಏನೋ ಮಾಡ್ಬಿಟ್ಟು ಒಡನೆ ಹಾಕ್ಬಿಟ್ಟು ಹೋಗೋರೆ, ಇದಂತೂ ಸತ್ಯ. ಮುಂದಕ್ಕೆ ಅದೇನ್ ಮಾಡ್ರಿ